ವಿದ್ಯಾರ್ಥಿಗಳೇ, ಗಣಿತಗಳನ್ನ ಸರಿಯಾಗಿ ಕಾಳಜಿಪೂರ್ವಕವಾಗಿ ತಿಳ್ಕೊರಿ. ಚೆನ್ನಾಗಿ ಮಾಡ್ರಿ. ಬರ್ತಿತ್ತಂದ್ರೆ ನಾ ತಿಳಿಸ್ತನು ನೋಡ್ರಿ. ಈಗ ನಾ ಇಂಥ ಸಣ್ಣ ಲೆಕ್ಕಗಳನ್ನು ಯಾಕೆ ಹಾಕಿದ ಅನ್ನೋದು ಮೊದಲು ತಿಳ್ಕೊಬೇಕು. ನೀವು ಸರಳೀಕರಣವಾಗಿ ಬರ್ತದೆ. ಈಗ ಸದ್ಯ ಮುಂದೆ ನೀವು ಬಾಯಲ್ಲಿ ಉತ್ತರ ಇಡಬೇಕು. ಈ ರೀತಿ ಪ್ರಕಾರ ನೀವು ಹಿಂದೆ ಕಲ್ತೀರಿ. ಈಗ ನಾವು ಹಿಂಗೆ ಬಂದಾಗ ನಾವು ಹೆಂಗೆ ಇಡಬೇಕು ಸರಳೀಕರಣದಾಗ? ಈ ಸರಳೀಕರಣ ಪಾಯಿಂಟ್ಸ್ ಭಾರಿ ಇಂಪಾರ್ಟೆಂಟ್ ಇರ್ತದೆ. ಯಾಕಂದ್ರೆ ಇಂಥ ಗಣಿತಗಳು ಬಂದಾವ ಅಂತಂದ್ರೆ ನೀವು ಏನು ಮಾಡ್ತೀರಿ? ಲಸ ತಕ್ಕೋತು ಇದನ್ನು ಮಾಡ್ಕೋತು ಲಸ ತಕ್ಕೋತು ಕೂಡಬಾರ್ದು. ಒಂದು ರೀತಿಯಿಂದ ನಾ ತಿಳಿಸ್ತನೋ, ಇನ್ನೂ ಒಂದ್ಸಲ ನಾ ಉತ್ತರ ಬಾಯಲ್ಲಿ ಇಡ್ತನೋ, ಅದು ಹೆಂಗೆ ಅನ್ನೋದು ಇಡ್ತಾನೋ ಒಂದು ರೀತಿಯೂ ತೋರಿಸ್ತನೋ. ಲಕ್ಷ ಕೊಟ್ಟು ನೋಡ್ರಿ. ಈಗ ನೀವು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಗಣಿತ ಬಿಡಿಸೋದಾತು ಅಂದ್ರೆ ತೆಗೀರಿ. ಈಗ ಸದ್ಯ ನೋಡ್ರಿ ಲಕ್ಷ ಕೊಟ್ಟ ಇಲ್ಲಿ x - 21.707 = 29.053 ಅದ ಅಂತಂದ್ರೆ ನಾವು ಇದನ್ನ ಎಕ್ಸದ ಬೆಲೆಯನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ತೋರಿಸ್ತೀನಿ. x - 21,007 = 29.053. ಇದು ಬರಬೇಕಾದ್ರೆ ಇದು ಮೈನಸ್ ಇದ್ದದ್ದು. ಮೈನಸ್ದ ಅಂಕಿ ಯಾವುದಂದ್ರೆ ಅದನ್ನು ತಿಳ್ಕೊಬೇಕು ಮೊದಲು ನೀವು. ಈ ಮೈನಸ್ಗೆ ಚಿಹ್ನ ಅಂಕಿಗೆ ಈ ಮೈನಸ್ ಚಿಹ್ನೆಗೆ ಈ ಅಂಕಿ ಸಂಬಂಧ ಪಡ್ತವೆ. ಈ ಅಂಕಿಯನ್ನು ಆ ಕಡೆ ನೀವು ಹೊರಗೆ ಹಾಕಿದಿರಿ ಅಂದರೆ ಈ ಎಕ್ಸ್ ಸಿಕ್ಬಿಡ್ತವೆ. ಒಂದು ಉದಾಹರಣೆ ನಿಮ್ಮನ್ನು ತೋರಿಸ್ತಾನೆ. 8 - 5 = ಎಷ್ಟು? 3. ನೋಡ್ರಿ ನೀವು ತಿಳ್ಕೊರಿ. ಈಗ ಸದ್ಯ ಇಲ್ಲಿ ಎಕ್ಸ್ ಬಿದ್ದದಂದ್ರೆ ಇದು ಇದಕ್ಕೆ ತಿಳ್ಕೊರಿ. ಇದು ನೋಡಿ, ಇದು ಬರ್ಬೇಕಾದ್ರೆ ಏನು ಮಾಡ್ಬೇಕು? ಈಗ ಈ ಮೈನಸ್ ಇದ್ದದ್ದು ಒಯ್ದು ಈಚಕ್ಕೆ ಹಾಕಿದರೆ ಏನು ಬರ್ತದೆ? ಇದು ಎಕ್ಸ್ ಬರ್ತದೆ. ಈ ಮೈನಸ್ ಇದ್ದದ್ದು ಈಚಕ್ಕೆ ಒಯ್ದರೆ ಅಂದ್ರೆ ಏನಾಗ್ತದೆ? +5 ಆಗಿಬಿಡ್ತದೆ. ನೋಡ್ರಿ, 5 - 3 ಎಷ್ಟಾಯ್ತು ನೋಡ್ರಿ? 8. ಇಂಥ ಮಾದರಿಗಳನ್ನು ತಿಳ್ಕೊಂಡು ನೀವು ಲೆಕ್ಕ ಏನು ಮಾಡಬೇಕು? ದೊಡ್ಡ ಲೆಕ್ಕಗಳನ್ನು ಇದು ಬೇಕಾದಷ್ಟು ದೊಡ್ಡ ಇರಲಿ, ಬೇಕಾದಷ್ಟು ಸಣ್ಣ ಇರಲಿ, ಇಷ್ಟು ಸಣ್ಣ ಲೆಕ್ಕ ಇದೇ ಸೂತ್ರ ಇದಕ್ಕೆ ಅನ್ವಯಿಸ್ತು. ನೋಡ್ರಿ, x = 29.053 ಪ್ಲಸ್ ಮೈನಸ್ ಇದ್ದದ್ದು ಪ್ಲಸ್ ಈ ಕಡೆ ಬಂತ ಪ್ಲಸ್ ಆಯ್ತು 21.707. x = ನೀವು ತಪ್ಪಬಾರ್ದಲ್ಲ, ಅದಕ್ಕೆ ನೀವು ಇಲ್ಲಿ ಹಚ್ಚುವ 29.053 ಪ್ಲಸ್ 21.707. ಯಾಕೆ ತಪ್ಪಬಾರ್ದು ಅಂತ ತಿಳ್ಕೊಂಡು ಹಿಂಗೆ ಮಾಡ್ಕೋಬೇಕು ನೀವು. 7 - 3 = 11, 6 7 7 ಪಾಯಿಂಟ್ 9 1 10 4 4 5. x = 50.760. ನೋಡಿ, ಇನ್ನೊಂದ್ಸಲ ನೋಡಿ. 7 - 3 = 10, 5 1 6, 7 7 9 1 10 5. ಆನ್ಸರ್ದಾಗ 0 ತೆಗೆದು ಇಡ್ಬೋದು. ಆರ್ 50.76 ಇಡ್ಬೋದು. ಇದಿದ್ದರೆ ಇದಕ್ಕೆ ಹಾಕ್ರಿ, ಇದಿದ್ದರೆ ಇದಕ್ಕೆ. ಆಫ್ ಅಂದ್ರೆ ಏನು? ಮೊದಲು ನಾನು ನಿಮಗೆ ತಿಳಿಸಿ ಹೇಳಿದೆ. ಗುಣಾಕಾರ ನೋಡಿ, 4 9 ಆಫ್ ಅಂದ್ರೆ ಗುಂಡ್ಲೆ 5 3 15 1 2 17 3 ನೋಡಿ. 3ಕ್ಕೆ ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ. 9ಕ್ಕೆ ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ. 17 ಹಾಕ್ಲಿ 68 ಸರ್ವಾಸ ಬಾಗ್ಲೆ 9 3 27 ನೋಡಿ. 27 2 54, 27 3 ಎಷ್ಟು? 81 ದೊಡ್ಡದಾಗ್ತದೆ. 27 2 ಹಚ್ಚರಿ. ಈ 68 ಹೊರಗೆ ತೆಗೀರಿ. 27 2 ಎಷ್ಟು? 54 ಇದರಾಗ ಕಳೀರಿ. 8 4 ಆದ್ರೆ 4, 6 5 ಆದ್ರೆ 1, 14 27. ಆನ್ಸರ್ ಈಸ್ ಈಕ್ವಲ್ ಟು 2 × 14 27. ನೋಡ್ರಿ, ತೀತಲ್ಲ? ಈಗ ನೋಡ್ರಿ, ಅಲ್ಲೇ ಪ್ಲಸ್ ಬಂದಾಗ ಹೆಂಗೆ ಮಾಡಬೇಕು?
ಈಗ ನೀವು 5, 7 ಅವಿಭಾಜ್ಯ ಸಂಖ್ಯೆದ ಎರಡೇ ಗುಂಪವು, ಅದನ್ನು ತಿಳ್ಕೊಂಡು 5 ಮತ್ತು 7 ಎರಡೇ ಈ ಭಿನ್ನರಾಶಿ ಎರಡೇ ಗುಂಪವ. ಇದು ಅವಿಭಾಜ್ಯ ಸಂಖ್ಯೆದ, ಇದು ಅವಿಭಾಜ್ಯ ಸಂಖ್ಯೆದ. ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಇಷ್ಟು ಇದನ್ನು ಮಾಡ್ರಿ. 5 7 35 ಇಡ್ರಿ ಇಲ್ಲಿ ನೋಡ್ರಿ. ಸರಳ ಹೇಳ್ತಾನು. ನೀವು ಹಿಂಗೆ ಮಾಡ್ಬೇಕು ಸರಳೀಕರಣದಾಗ. ಎರಡೇ ಗುಂಪಿದ್ದಾಗ ತಿಳ್ಕೊರಿ. 7 3 ಎಷ್ಟು 21 ಪ್ಲಸ್ 5 4 ಎಷ್ಟು 20, 21 21 41 ಆಯ್ತು. ತಾಳಗೆ 35 ಆಯ್ತು. 35ರಲ್ಲಿ ಒಂದು ಭಾಗಿಸ್ಬಿಡ್ರಿ ಇದನ್ನ. 35 ಒಂದಲೇ 35, 41ಕ್ಕೆ 35 ಕಳೀರಿ. 11 5 ಅದರ 6 ಕೆಲ ಬಂತು 1, 4 4 ಅದರ 0, 6 35 ನೋಡ್ರಿ. ಇಷ್ಟು ನೀವು ಗಣಿತಗಳನ್ನು ನೀವು ಬಾಯಲೇನೆ ಮಾಡಬೇಕಾದ ಪರಿಸ್ಥಿತಿ ಹೆಂಗೆ ಬರ್ತದನ್ನು ತೋರಿಸ್ತೇನೆ ನಾನು. ನೀವು ಹಿಂಗೆ ತಿಳ್ಕೊಬೇಕು ಗಣಿತಗಳನ್ನು ಮಾಡ. ಈಗ 35 ಆನ್ಸರ್ ಈಸ್ ಈಕ್ವಲ್ ಟು 1.635. ಈಗ ನಾ ಬಾಯಲ್ಲಿ ಒಂದು ಬಂದಾಗ ಹೆಂಗೆ ಮಾಡಬೇಕು? ಒಂದು ಬಂದಾಗ ನಿಮ್ಗೊಂದು ಮಾತಾಡ್ತು. ಒಂದು ಬಂದಾಗ ಬೈದಿಂದ ಹೆಂಗೆ ಗೊತ್ತಾರ? 1 3 ಅಂಕಾಂಶ ಕಳಿಬೇಕು. ಇದ್ರ ಉತ್ತರ ಎಷ್ಟಪ್ಪ ಅಂದ್ರೆ 8 3 ಕಳೆದು ಬಿಡ್ರಿ. ಇದ್ರ ಉತ್ತರ 5 ಅಂಕಾಂಶ ಬರ್ತದ ನೋಡಿ. ಆಗಾವೇ ಉತ್ತರ ಹಾಕ್ಯಂದ ಹೆಂಗೆ ಮಾಡಬೇಕು ಅನ್ನೋದು ಆಮೇಲೆ ಹೇಳ್ತಾನೆ. 8 ಇಲ್ಲಿ 1 ಅದ ಅಂಕಿ, ಅದನ್ನ ನೆನ್ಪಿಟ್ಬೋದು. ಇದನ್ನು ಕೈಗಡ ತಗೊಂಡಂಗೆ ನೀವು ಇಲ್ಲಿ 1 ಇತ್ತಂದ್ರೆ ಕೈಗಡ ತಗೊಂಡಂಗೆ. ಅದ್ರಾಗ 8 3 ಕಳೆದು ಬಿಟ್ರೆ ಎಷ್ಟು 5 ಅಂಕಾಂಶ ಉತ್ತರ ಇಟ್ಬಿಡ್ರಿ. ಇಲ್ಲಿ 1 ಅದ ಅಂದ್ರೆ ನೀವೇನು ಮಾಡಬೇಕು? 1 ಅಂಶ ಮೈನಸ್ 3 ಅಂಶ. ಯಾವಾಗಲಾದರೂ ಛೇದ 1 ಇತ್ತು ಅಂದ್ರೆ, ಮ್ಯಾಲ್ಯೂ 1 ಇತ್ತು ಅಂದ್ರೆ ನೀವು ಏನು ಹೇಳ್ಬೇಕು? ಮುಂದೆ ಉತ್ತರ ಬರೋಬ್ಬರಿ ಚಿನ್ನ ಹಾಕ್ರಿ. ಇದು ಎಷ್ಟದ? ಛೇದ 8 ಅದ. 8 ಮ್ಯಾಲೆ 8 ಇಟ್ಟು ಮೈನಸ್ ನೋಡಿ 8 3 ಕಳೆದ್ರೆ 5 ಅಂಶ ನೋಡಿ. ಬಂತಿಲ್ಲ? ಆನ್ಸರ್ ಈಸ್ ಈಕ್ವಲ್ ಟು ಬಾಯಲ್ಲಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರ್ಸಿನ 5 ಅಂಶ. ಈಗ ಯಾಕನ ಇದನ್ನು ಬಾಯಲ್ಲಿ ಹೇಳ್ತಾನಂದ್ರೆ ಸರಳೀಕರಣ ಬರ್ತದೆ. ಈಗ ಸರಳೀಕರಣ ಬಂದಾಗ ನೀವು ಬಾಯದಿಂದ ಲೆಕ್ಕಗಳನ್ನು ಮಾಡಬೇಕಾಗ್ತದೆ. 3 ಮೈನಸ್ 1 5 ಅಂಶ ಅದ. 1 ಅದ, ಇದು 5 ಇದಕ್ಕೊಂದು ಕಳೀರೆ ಇದರ. ಆಮೇಲೆ ಈ ಭಿನ್ನ ರಾಶಿ 1 ಕಳೀರಿ. ನೀವು ಟೋಟಲ್ 2 ಕಳೆದಾಗ ಇಲ್ಲಿ 1 ಉಳಿತಾವ ನೋಡ್ರಿ. ಅದು ಇಂಪಾರ್ಟೆಂಟೇ. ಅವಾಗ ನಾ ಏನು ಹೇಳ್ತಂದ್ರೆ ಇದು 2 ಅದ, ಇದು 1 1 3 5 ಅಂಶ ಅಂತ. ಇದಕ್ಕೊಂದು 2 ಕಳಿಬೇಕಿದ್ರೆ 2 ಕಳೆದಾಗ ಎಷ್ಟು ಬರ್ತಾವ? 1 ಉಳಿತದ. ಆ 1ಅನ್ನು ಇಲ್ಲಿ ಹಚ್ಚಿರಿ. ಏನು ಈಗ ಇದು 1 ಅದೇ, ಇದೊಂದು ಮೇಲೆ ಏನದ ಕೊರಿ ಅದೇ. ಇದರ ಸಂಬಂಧ 1, ಇದರ ಸಂಬಂಧ 1, 2 ಕಳಿಬೇಕು ನೀವು. ಇದ್ರ 3 2 ಕಳೆದರೆ ಎಷ್ಟು? 1. ಈ 5 3 ಕಳೆದರೆ ಎಷ್ಟು? 2 5 ಅಂಶ ಬರ್ತದೆ ಇದ್ರ ಉತ್ತರ ನೋಡ್ರಿ. ಅದೇ ಹೆಂಗ್ರಿ ಸರ್ ಅಂದ್ರೆ ಮುಂದೆ ತೋರಿಸ್ತಾನೆ. ಈಗ ಇದರ ಸಂಬಂಧ 1 ಕಳೆದರೆ ಇದರ ಸಂಬಂಧ 1 ಕಳಿಬೇಕು ಅಂದ್ರೆ 2 ಕಳಿಬೇಕು. ಒಟ್ಟು 2 ಕಳೆದಾಗ ಎಷ್ಟು ಉಳಿತದ? 1 ಉಳಿತದ. ಆಮೇಲೆ ಈ 5 3 ಕಳೆದು ಬಿಡ್ರಿ 2 5 ಅಂಶ. ಇದ್ರ ಉತ್ತರ ಇಷ್ಟೇ. ನೀವು ಯಾವುದೇ ಒಂದು ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ನೀವು ಈ ಪದ್ಧತಿಯನ್ನು ಉಪಯೋಗ ಮಾಡಬೇಕು. ಸಿಂಪ್ಲಿಫಿಕೇಶನ್ ಬಾಯಲ್ಲಿ ಉತ್ತರ ಇಡ್ರಿ. ನಿಮಗೊಂದು ಉತ್ತರ ಬಂದರೆ ಮುಗೀತಲ್ಲ. ಈಗ ನಾ ಹೆಂಗೆ ಮಾಡ್ತಾನೆ? 3 ಒಳಗೆ 2 ಕಳಿಬೇಕು. 3 2 ಕಳಿಬೇಕು. ತಿಳಿತಲ್ಲ ನಿಮಗೆ? 3 2 ಕಳೆದು ಮತ್ತೇನು ಮಾಡಬೇಕು? ಮಧ್ಯಂತರ ಚಿಹ್ನೆ ಪ್ಲಸ್. ನೋಡ್ರಿ ನೀವು ಹೆಂಗೆ ಕಳಿಬೇಕನ್ನೋ ತೋರಿಸ್ತಾನ. ಇನ್ನೊಂದು ಪದ್ಧತಿ ಪ್ರಕಾರ ಮಾಡಿ ತೋರಿಸ್ಬಿಡ್ತೀನಿ ನಾನು. ನೋಡ್ರಿ 3 ಇಡ್ರಿ. ಛೇದ ಎಷ್ಟು ಇಡಬೇಕು? 1 ಇಡಬೇಕು. ಮೈನಸ್
5 ಒಂದ್ಲೆ 5 1 3 8 8 ಐದಾಂಶ ಇಟ್ರಿ. ಈಗ ಒಂದು ಬಂದದಂದ್ರೆ ಏನಾಯ್ತು ನೋಡ್ರಿ, ಈ ಕಡೆ ಸೀದಾ ಈ ಕಡೆ ಇಟ್ಕೋರಿ. 5 3 15 ಮೈನಸ್ 1 8 8. ಹೌದಾ? 5 1 5. 15 8 ಆದರೆ ಎಷ್ಟು? 7. 8 7 ಹೋತ 5. ಈಗ ಇದನ್ನು ನೋಡಿ, 5 1 5 ಎಷ್ಟು ಉಳಿತು ನೋಡ್ರಿ? 2 ಉಳಿತಿಲ್ಲ ನೋಡ್ರಿ, 2 ಐದಾಂಶ. ಆನ್ಸರ್ ಈಸ್ ಈಕ್ವಲ್ ಟು 1 ಪೂರ್ಣಾಂಕ 2 ಐದಾಂಶ. ನೋಡಿ, ಇದನ್ನು ನಾ ಯಾಕೆ ಆಗ ಇನ್ನೊಂದು ಬಾಯಲ್ಲೇನೆ ಇಡ್ಬೇಕಂದಿದ್ದೆ, ಅಷ್ಟು ಬೇಡ. ಯಾಕಂದ್ರೆ ನೀವು ಫಸ್ಟ್ ಸ್ಟೆಪ್ದಾಗಿದ್ದೀರಿ ಅಂತಂದ್ರೆ ನೀವು ಹಿಂಗೆ ಕಲಿಬೇಕು. ನೋಡಿ, 3 ಛೇದ 1 ಇಡ್ರಿ, ಮೈನಸ್ 8 ಐದಾಂಶ ಇಡ್ರಿ. 2 ಅಂದ್ರೆ ಕ್ರಾಸ್ ಗುಣಾಕಾರ ಮಾಡ್ರಿ. 5 3 15 1 8 8 15 8 ಕಳೆದ್ರೆ 7 ಐದಾಂಶ. ಯಾಕಂದ್ರೆ ಇದಕ್ಕೆ ಗುಣಾಕಾರ ಮಾಡ್ರಿ. 5 1 5 ಇದಕ್ಕೆ ಗುಣಾಕಾರ ಬೇಕು. 5 3 15 1 8 8 15 8 ಕಳೆದ್ರೆ 7 ಅಪಾನ್ 5. 5 1 5 2 ಐದಾಂಶ. ಇದನ್ನ ಬಾಯಲ್ಲೇನೆ ಹೆಂಗೆ ಮಾಡೋದನ್ನ ತೋರಿಸಿದ್ರು. ಇದು 3 ಅದಲ್ಲ, ಇದಕ್ಕೊಂದು 2 ಕಳೆಯಿರಿ. 2 ಕಳೆದಾಗ 1 ಉಳಿತು, 1 ಇಡ್ರಿ. 5 3 ಕಳೆದು 2 ಐದಾಂಶ ಇಟ್ಬಿಡ್ರಿ. ಸರಳೀಕರಣದ ಮುಗದೆ ಹೋಗ್ತದು ಉತ್ತರ. ಆಗ ನೀವು ರೀತಿ ಪ್ರಕಾರ ತಿಳಿಸ್ಬೇಕಲ್ಲ. ಅದು ಹೆಂಗೆ ಬರ್ತದ್ರಿ ಸರ್ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಷ್ಟೆಲ್ಲ ಮಾಡೋದಕ್ಕಿಂತಲೂ ನಾವೇನು ಮಾಡಿಬಿಡ್ಬೇಕು, ಒಂದು ಹೆಚ್ಚಿಗೆ ತೊಗೋಬೇಕು. ಇದಕ್ಕೊಂದು 1 ಹೆಚ್ಚಿಗೆ ತೊಗೊಂಡ್ರೆ ಅಂದ್ರೆ 2 ಕಳಿಬೇಕು. 3 2 ಕಳೆದ್ರೆ 1 ಇಟ್ರಿ. 5 3 ಕಳೆದ್ರೆ 2 ಉಳಿತು. ಈ 5 ಇಲ್ಲಿ ಇಟ್ಬಿಟ್ರೆ ಉತ್ತರ ಮುಗೀತೀಗ. ಫಾಸ್ಟ್ ಕ್ವಿಕ್ಕರ್ ಮ್ಯಾಥ್ಸ್ ಅಂತಾರೆ. ಕ್ವಿಕ್ಕರ್ ಮ್ಯಾಥ್ಸ್ದಾಗ ಇವೆಲ್ಲ ಬರ್ತಾವೆ. ಇಂಥ ಗಣಿತಗಳು ನೀವು ಕಲ್ತ್ರಿ ಅಂತಂದ್ರೆ ಮುಂದೆ ನಿಮ್ಮನ್ನು ಕೈ ಹಿಡಿಯೋರು ಯಾರು ಇಲ್ಲ. ಚೆನ್ನಾಗಿ ಬಿಡಿಸ್ಕೋರಿ ಫೇವ್ರ.